ವರ್ಷ ಹೊಸ ಹರ್ಷ. ಹೊಸ ವರ್ಷ ಬರ್ತಾ ಇದೆ ಅಂದಿದ್ದ ಕೂಡಲೇ ಎಲ್ಲರ ಮುಖದಲ್ಲಿ ಏನೋ ಒಂದು ರೀತಿ ಸಂತೋಷ. ಅದರಲ್ಲೂ ಕಾಲೇಜ್ ಹುಡುಗರಂತೂ ಕೇಳಲೇಬೇಡಿ. ಒಂದಷ್ಟು ಜನ ದೇವರಿಗೆ ದಂಡ ಹಾಕೊಂಡು ಬರೋಣ ಅಂತ ದೇವಸ್ಥಾನಕ್ಕೆ ಹೋದರೆ ಮತ್ತೊಂದಷ್ಟು ಜನ ಪಾರ್ಟಿ ಪಬ್ಬು ಅಂತ ತಿರುಗ್ತಾ ಇರ್ತಾರೆ. ಇನ್ನೊಂದಷ್ಟು ಜನ ಅಂತೂ ಕಾಲೇಜ್ ಇದ್ರೂ ಕೂಡ ಬಂಕ್ ಮಾಡಿ ಫ್ರೆಂಡ್ಸ್ ಜೊತೆ ಸುತ್ತಾಡಕ್ಕೆ ಹೋಗ್ತಾರೆ. ಸೊ ನಮ್ಮ ತುಮಕೂರು ಯೂನಿವರ್ಸಿಟಿಯಲ್ಲಿ ಓದ್ತಾ ಇರುವಂತಹ ಸ್ಟೂಡೆಂಟ್ಸ್ ಏನೇನೆಲ್ಲ ರೆಸಲ್ಯೂಷನ್ಸ್ ಇಟ್ಕೊಂಡಿದ್ದಾರೆ ಮತ್ತು ಹೊಸ ವರ್ಷದ ದಿನ ಏನೆಲ್ಲ ಪ್ಲ್ಯಾನ್ಗಳನ್ನ ಇಟ್ಕೊಂಡಿದ್ದಾರೆ ಅವುಗಳನ್ನೆಲ್ಲ ಕೇಳ್ಕೊಂಡು ಬರೋಣ ಬನ್ನಿ. ಹಾಯ್, ನಿಮ್ಮ ಹೆಸರು? ಕಾರ್ತಿಕ್ ಅಂತೇಳಿ. ಹೊಸ ವರ್ಷ ಬರ್ತಾ ಇದೆ, ಹೊಸ ವರ್ಷಕ್ಕೆ ಏನೇನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ಸದ್ಯಕ್ಕೆ ಹೊಸ ವರ್ಷ ಬರೋಕ್ಕಿಂತ 2 ದಿನ ಟೈಮ್ ಇದೆ. ಸದ್ಯಕ್ಕೆ ಏನು ಪ್ಲಾನಿಂಗ್ ಇಲ್ಲ. ಸಿಂಪಲ್ಲಾಗಿ ನೈಟ್ 12 o'clock ಆದಮೇಲೆ ಕೇಕ್ ತಂದು ಕೇಕ್ ಕಟ್ ಮಾಡೋದು. ನಮ್ದು ಏನಿದ್ರೆ ಹೊಸ ವರ್ಷ ಅಂದರೆ ನಮ್ಮ ಹಿಂದೂ ಪ್ರಕಾರವಾಗಿ ಯುಗಾದಿ ಹಬ್ಬದ ದಿನ ಹೊಸ ವರ್ಷ ಅಂತ ಹೇಳ್ತೀವಿ. ಯಾಕಪ್ಪ ಅಂದರೆ ಈಗ ಡಿಸೆಂಬರಲ್ಲಿ ಚಳಿ ಎಲೆ ಎಲ್ಲ ಉದುರಿಬಿಟ್ಟು ಪ್ರಕೃತಿ ಚೆನ್ನಾಗಿರಲ್ಲ. ಅದೇ ಯುಗಾದಿಯಲ್ಲಿ ಹಸುರಾಗಿ ಚಿಗುರು ಹೊಡೆದಿರುತ್ತೆ. ಅದಕ್ಕೆ ನಾವು ಏನು ಹಿಂದೂ ಪ್ರಕಾರವಾಗಿ ನಾವು ಯುಗಾದಿ ಹಬ್ಬದ ದಿನ ಹೊಸ ವರ್ಷ ಆಚರಣೆ ಮಾಡ್ತೀವಿ. ಅದಕ್ಕೆ ಈಗ ಜನವರಿಗೇನು ಎಂದೂ ಕ್ಲೀನಾಗಿ ಆಚರಣೆ ಮಾಡೋಣ ಹೊಸ ವರ್ಷನ. ಸಂಸ್ಕೃತಿಯಾಗಿ ಆಡಂಬರವಾಗಿ ನಾವು ಯುಗಾದಿ ಹಬ್ಬದ ದಿನ ಫ್ಯಾಮಿಲಿ ಜೊತೆಗೆ ಹೊಸ ವರ್ಷ ಆಚರಣೆ ಮಾಡ್ಕೊಳಕ್ಕೆ ಹೇಳಿ. ಹಾಗಾದರೆ ನೀವು ಪಕ್ಕಾ ಹಿಂದೂ ಹುಡುಗ. ಓಕೆ, 2025 ಇದರ ರೆಸಲ್ಯೂಷನ್ ಏನು ಇಟ್ಕೊಂಡಿದ್ದೀರಾ? ಅಂದರೆ ಪ್ರತಿ ವರ್ಷ ಎಲ್ಲರೂ ಕೂಡ ಒಂದು ರೆಸಲ್ಯೂಷನ್ ಇಟ್ಕೊಂಡಿರ್ತಾರೆ. ನೀವೇನು ರೆಸಲ್ಯೂಷನ್ ಇಟ್ಕೊಂಡಿದ್ದೀರಾ? ಇದೇ ವರ್ಷ ಒಂದು ಜಾಬ್ ತಗೋಬೇಕಂತಿದೆ. ಮತ್ತು ಜಾಬ್ ತಗೊಂಡ್ಮೇಲೆ ಸ್ವಲ್ಪ ಜನಕ್ಕೆ ಸಹಾಯ ಮಾಡಬೇಕು, ಎಲ್ಲರ ತಗೋ ಒಳ್ಳೆ ಅನ್ಸ್ಕೋಬೇಕಂತ ಇದೆ. ಹಾಯ್, ನಿಮ್ಮ ಹೆಸರೇನು? ನನ್ನ ಹೆಸರು ಪ್ರಜ್ವಲ್ ಅಂತ. ಹೊಸ ವರ್ಷ ಬರ್ತಾ ಇದೆ ಅಲ್ವಾ? ಹೊಸ ವರ್ಷಕ್ಕೆ ಏನೇನೆಲ್ಲ ಪ್ಲ್ಯಾನ್ಸ್ ಮಾಡ್ಕೊಂಡಿದ್ದೀರಾ? ಪ್ಲ್ಯಾನ್ ಏನಿಲ್ಲ, ಹಾಸ್ಟೆಲಲ್ಲಿ ಇದ್ದೀನಿ. ಅವತ್ತು ಬುಧವಾರ ಬೇರೆ ಇದೆ, ಚಪಾತಿ ಮಾಡ್ತಾರೆ, ತಿನ್ನೋದು ಮಲ್ಕೊಳ್ಳೋದು ಅಷ್ಟೇ ಡಿಪಾರ್ಟ್ಮೆಂಟ್. ವಾವ್, ಒಳ್ಳೆ ಪ್ಲ್ಯಾನ್ ಮಾಡ್ಕೊಂಡಿದ್ಯಾ. ಓಕೆ, ಪ್ರತಿ ವರ್ಷ ಒಂದೊಂದು ರೆಸಲ್ಯೂಷನ್ ಇಟ್ಕೊಳ್ತಾರೆ ಎಲ್ಲರೂ. ನೀನು 2025ಗೆ ಯಾವ ರೆಸಲ್ಯೂಷನ್ ಇಟ್ಕೊಂಡಿದ್ಯಾ? ಚಿಲ್ಲಾಗಿರ್ಬೇಕಷ್ಟೇ, ಲೈಫ್ ಎಂಜಾಯ್ ಮಾಡಬೇಕು. ಸೊ ರಾಮ್ಕುಮಾರ್, ಯೂನಿವರ್ಸಿಟಿ ಆಫ್. ಹಾಂ, ಹೊಸ ವರ್ಷ ಬರ್ತಾ ಇದೆ, ಏನೇನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಹೊಸ ವರ್ಷಕ್ಕೆ? ಏನಿಲ್ಲ ಅಂದರೆ ಮಾಡಬೇಕಿಲ್ಲ, ಟೈಮ್ ಆಯ್ತು, 2 ದಿನ ಆಯಿತು. ಹಾಗೆ ಸರಿ ಆಯಿತು. ಪ್ರತಿ ವರ್ಷ ಎಲ್ರೂ ಒಂದು ರೆಸಲ್ಯೂಷನ್ ಅಂತ ಇಟ್ಕೊಂಡಿರ್ತಾರೆ, ಈ ವರ್ಷದಲ್ಲಿ ನಾನು ಇದು ಮಾಡಬೇಕು ಅಂತ. ಸೊ ನೀನೇನಂತ ಅಂದ್ಕೊಂಡಿದ್ಯಾ? ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ 2025ಅಲ್ಲಿ? ಈ ಭಾಷೆ ಅಬ್ಬಬ್ಬಬ್ಬಬ್ಬ, ಒಳ್ಳೆ ರೆಸಲ್ಯೂಷನ್ ಇಟ್ಕೊಂಡಿದ್ಯಾ. ಹಾಯ್ ಅಕ್ಕ, ನನ್ನ ಹೆಸರು ಕೋಮಲ ಅಂತ. ನಾನು BOS ಕಾಮರ್ಸ್ MCOM ಓದ್ತಾ ಇದ್ದೀನಿ. ಹೊಸ ವರ್ಷ ಬರ್ತಾ ಇದೆ, ಇನ್ನೇನು 2 ದಿನ ಇದೆ. ಏನೇನೆಲ್ಲ ಪ್ಲ್ಯಾನ್ಸ್ ಮಾಡ್ಕೊಂಡಿದ್ದೀರಾ ಹೊಸ ವರ್ಷಕ್ಕೆ? ನಾನು ನನ್ನ ಅಪ್ಪ ಅಮ್ಮ ಮತ್ತು ನನ್ನ ಫ್ರೆಂಡ್ಸ್ ಜೊತೆ ಚೆನ್ನಾಗಿ ಎಂಜಾಯ್ ಮಾಡಬೇಕು, ಪಾರ್ಟಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಪಾರ್ಟಿ ಅಂದರೆ ಯಾವ ಥರ ಪಾರ್ಟಿ? ಅಕ್ಕ, ನಾವು ಅಂದರೆ ಸ್ಟೂಡೆಂಟ್ಸ್ದು ಗೊತ್ತೇ ಇರ್ತಲ್ಲ, ಯಾವುದಾದ್ರು ದೇವಸ್ಥಾನನೋ ಇಲ್ಲ ಯಾವುದಾದ್ರೂ ಸ್ಟ್ರೀಟ್ ಫುಡ್ಗೆ ಹೋಗಿ ಎಂಜಾಯ್ ಮಾಡಬೇಕು ಅಂತ. ಪ್ರತಿ ವರ್ಷ ಎಲ್ಲರೂ ಒಂದು ರೆಸಲ್ಯೂಷನ್ ಅಂತ ಇಟ್ಕೊಂಡಿರ್ತಾರೆ. ಸೊ ನಿಮ್ಮ 2025 ರೆಸಲ್ಯೂಷನ್ ಏನು ಅಂತ ಕೇಳ್ಬೋದಾ? ನಮ್ಮ ಅಪ್ಪಂಗೆ ನಾನು ಗೌರ್ಮೆಂಟ್ ಆಫೀಸರ್ ಆಗಬೇಕು ಅಂತ ಇಷ್ಟ. ಸೊ ಅದ್ರ ಸಲುವಾಗಿ ನಾನು 2025ಗೆ ಯಾವುದಾದ್ರೂ ಗೌರ್ಮೆಂಟ್ ಜಾಬ್ ತೊಗೊಬೇಕು ಅಂದ್ಕೊಂಡಿದ್ದೀನಿ. ಮಿಥುನ್ ಪಿ ಅಂತ, ಪೊಲಿಟಿಕಲ್ ಸೈನ್ಸ್ ಡಿಪಾರ್ಟ್ಮೆಂಟ್. ಹಾಂ, ಹೊಸ ವರ್ಷ ಬರ್ತಾ ಇದೆ, ಏನೇನೆಲ್ಲ ಪ್ಲ್ಯಾನ್ಸ್ ಮಾಡ್ಕೊಂಡಿದ್ದೀರಾ ಹೊಸ ವರ್ಷಕ್ಕೆ? ಮೊದಲನೇದಾಗಿ ಹೊಸ ವರ್ಷಕ್ಕೆ ರೆಸಲ್ಯೂಷನ್ ಏನಂದರೆ ಫಸ್ಟ್ ವೆಯ್ಟ್ ಲಾಸ್ ಆಗಬೇಕು, ಹೆವಿ ವೆಯ್ಟ್ ಆಗಿದ್ದೀನಿ, ಫಿಸಿಕಲಿ ಫಿಟ್ ಆಗಬೇಕು, ಹಾಗೆ ಸ್ಪಿರಿಚುವಲ್ ಪ್ರಾಕ್ಟೀಸಸ್, ಮೆಡಿಟೇಷನ್ಸು, ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳು ತೊಡಗಬೇಕು. 3ನೇದು ಅಕಾಡೆಮಿಕ್ಸಲ್ಲಿ ಬೆಟರ್ ಆಗ್ತಾ ಹೋಗಬೇಕು, ಸ್ಟಡಿ ಮೇಲೆ ಫೋಕಸ್ ಜಾಸ್ತಿ ಮಾಡಬೇಕು. ಅಲ್ಲ, ನಾನು ಕೇಳಿದ್ದು ಹೊಸ ವರ್ಷಕ್ಕೆ ಏನೇನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಅಂತ. ಪ್ಲ್ಯಾನಿಂಗ್ ಅಂತ ಏನಿಲ್ಲ, ಇದೇ ಪ್ಲ್ಯಾನಿಂಗ್. ಈ ರೆಸಲ್ಯೂಷನ್ ಇದು ಎಕ್ಸಿಕ್ಯೂಟ್ ಮಾಡೋದೇ ಅಷ್ಟೇ ನನ್ನ ಪ್ಲ್ಯಾನಿಂಗ್. ಅಂದರೆ ದೇವಸ್ಥಾನಕ್ಕೆ ಹೋಗೋದು, ಪಾರ್ಟಿ ಮಾಡೋದು ಆ ಥರ ಎಲ್ಲ ಆ ಥರದ್ದು ಏನು ಪ್ಲ್ಯಾನಿಂಗ್ಸ್ ಇಲ್ಲ. ಅಂದರೆ ನಾರ್ಮಲ್ ಡೇ ಥರ ಇರುತ್ತೆ. ಅಷ್ಟೇ, ನಾರ್ಮಲ್ ಡೇ. ನನ್ನ ಹೆಸರು ಕುಸುಮ ಅಂತ ಹೇಳಿ, ನಾನು MCOM ಮಾಡ್ತಾ ಇದ್ದೀನಿ, ಕಾಮರ್ಸ್ ಡಿಪಾರ್ಟ್ಮೆಂಟ್. ಹಾಂ, ಹೊಸ ವರ್ಷ ಬರ್ತಾ ಇದೆ, ಏನೇನೆಲ್ಲ ಪ್ಲ್ಯಾನ್ಸ್ ಮಾಡ್ಕೊಂಡಿದ್ದೀರಾ ಹೊಸ ವರ್ಷಕ್ಕೋಸ್ಕರ? ಹೊಸ ವರ್ಷ ಅಂದರೆ ಅವತ್ತಿನ ದಿನ ಕಾಲೇಜಿಗೆ ಬರಬೇಕು, ಚೆನ್ನಾಗಿ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕು ಅಂತ ಅಂದ್ಕೊಂಡಿದ್ದೀವಿ. ನೆಕ್ಸ್ಟು ಈ ಇಯರಲ್ಲಿ ಎಲ್ಲ ಏನೂ ಮಾಡಿಲ್ಲ, ಅಂದರೆ MCOMಗೆ ಡಿಗ್ರಿನೂ ಈ ಇಯರೇ ಮುಗೀತು. MCOMಗೂ ಬಂದು ಜಾಯ್ನ್ ಆಗಬಾರ್ದು ಅಂತ ಅಂದ್ಕೊಂಡು ಜಾಯ್ನ್ ಆಗಿದ್ದೀವಿ. ಸೊ ಮುಂದಿನ ವರ್ಷನೂ ಅಷ್ಟೇ ಇನ್ನೇನು MCOM ಕಾಲೇಜಲ್ಲೇ ಇದು ಮಾಡ್ತೀವಿ, ಚೆನ್ನಾಗಿ ಓದಿ ಎಕ್ಸಾಮಲ್ಲಿ ಚೆನ್ನಾಗಿ ಬರೀಬೇಕು ಅಂತ ಅಂದ್ಕೊಂಡು. ನನ್ನ ಹೆಸರು ಚಿದು ಅಂತ ಹೇಳಿ, ನಂದು ಫೈನಲ್ ಇಯರ್ BA ಸೈಕಾಲಜಿ ಡಿಪಾರ್ಟ್ಮೆಂಟು. ಹೊಸ ವರ್ಷ ಬರ್ತಾ ಇದೆ, ಏನೇನೆಲ್ಲ ಪ್ಲ್ಯಾನ್ಸ್ ಮಾಡ್ಕೊಂಡಿದ್ದೀರಾ ಹೊಸ ವರ್ಷಕ್ಕೆ? ಹೊಸ ವರ್ಷಕ್ಕೆ ಏನಿಲ್ಲ, ಸೀದಾ ನಮ್ಮ ಪರಮಾತ್ಮ ಮುಂದೆ ಹೋಗಿ ಧ್ಯಾನಕ್ಕೆ ಕೂತ್ಕೋಬೇಕು. ಚಿಕ್ಕಬಳ್ಳಾಪುರ ಹೋಗೋಣ ಅಂದ್ಕೊಂಡಿದ್ದೀವಿ, ಈಶಾ ಫೌಂಡೇಶನ್ಗೆ, ನಾನು ನಮ್ಮ ಹುಡುಗರೆಲ್ಲ ಸೇರಿ. ಪರಮಾತ್ಮ ಅಂದರೆ ಈಶಾ ಫೌಂಡೇಶನಾ? ನಮ್ಮ ದೇವರು ಶಿವ. ಹಾಗೆ ಸರಿ. ಅಂದರೆ ಪ್ರತಿ ವರ್ಷ ಎಲ್ಲರೂ ಒಂದು ರೆಸಲ್ಯೂಷನ್ ಇಟ್ಕೊಂಡಿರ್ತಾರೆ, ಈ ವರ್ಷ ನಾನು ಇದು ಮಾಡಬೇಕು, ಈ ವರ್ಷ ಇದು ಮಾಡಬೇಕು ಅಂತ. ಸೊ ನೀವು 2025ಅಲ್ಲಿ ಏನು ರೆಸಲ್ಯೂಷನ್ ಇಟ್ಕೊಂಡಿದ್ದೀರಾ? 2025ರಲ್ಲಾದ್ರೂ ಏನಾದ್ರು ಒಂದು ಜಾಬ್ ಹುಡುಕಿ
ಒಂದು 30K ಸ್ಯಾಲ್ರಿ ಬರೋಂಥ ಜಾಬ್ ಹುಡುಕಿ ಒಂದೊಳ್ಳೆ ಮಸ್ತಾಗಿರೋದು ಒಂದು ಸೂಪರ್ ಬೈಕ್ ತೊಗೊಂಡು ಲೈಫ್ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಇರಬೇಕು ಅಂದ್ಕೊಂಡಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಲೈಫ್ ಎಂಜಾಯ್ ಮಾಡಬೇಕು ಅಂತೀರಾ? ಥ್ಯಾಂಕ್ ಯು. ಹಲೋ, ನನ್ನ ಹೆಸರು ಸುಮಲತಾ, MSW ಡಿಪಾರ್ಟ್ಮೆಂಟಿಂದ. ಹೊಸ ವರ್ಷ ಬರ್ತಾ ಇದೆ, ಏನೆಲ್ಲ ಪ್ಲ್ಯಾನ್ಸ್ ಮಾಡ್ಕೊಂಡಿದ್ದೀರಾ? ಹೊಸ ವರ್ಷದ ದಿನ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಹೊಸ ವರ್ಷಕ್ಕೆ ದೊಡ್ಡ ರೆಸಲ್ಯೂಷನ್ ಏನು ತಗೊಂಡಿಲ್ಲ. ಜಾಸ್ತಿ ಕಮ್ಯುನಿಟಿ ಜೊತೆ ವರ್ಕ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಾನು ಕೇಳಿದ್ದು ಹೊಸ ವರ್ಷದ ದಿನ ಏನು ಮಾಡಬೇಕು ಅಂತ ಇದ್ದೀರಾ? ದೇವಸ್ಥಾನಕ್ಕೆ ಹೋಗ್ಬೇಕಂತ ಇದ್ದೀರಾ? ಪಾರ್ಟಿ ಮಾಡ್ಬೇಕಂತ ಇದ್ದೀರಾ? ಹೊಸ ವರ್ಷದ ದಿನ ನೈಟ್ ಫುಲ್ಲು, ಟ್ಯೂಸ್ಡೇ ನೈಟ್ ಫುಲ್ಲು ಪಾರ್ಟಿದೆ. ಬೆಳಗ್ಗೆ ಎದ್ದು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ರೆಸಲ್ಯೂಷನ್ ತಗೋಬೇಕು. ಹೊಸ ವರ್ಷ ಬರ್ತಾ ಇದೆ, ಇನ್ನೊಂದು 2 ದಿನ ಇದೆ. ಏನೇನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಹೊಸ ವರ್ಷಕ್ಕೋಸ್ಕರ? ಅಕ್ಕ, ನಾವು ಜಾಸ್ತಿ ಪ್ಲ್ಯಾನ್ ಎಲ್ಲ ಮಾಡ್ಕೊಂಡಿಲ್ಲ. ಯಾಕಂದರೆ ಎಷ್ಟೊಂದು ಜನ ಇರ್ತಾರೆ ಪಾರ್ಟಿ ಎಲ್ಲ ಮಾಡಿ ಪರಿಸರ ನಾಶ ಮಾಡ್ತಾರೆ. ಆದರೆ ನಾವು ಆ ಥರ ಎಲ್ಲ ಮಾಡಲ್ಲ. ನೆಮ್ಮದಿಯಾಗಿ ದೇವಸ್ಥಾನಕ್ಕೆ ಹೋಗಿ 2025 ನಾವು ಹೊಂದ್ಕೊಂಡಿರೋದು ನೆರವೇರಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು. 2025 ಅಂದರೆ ನಾನು ನೆಕ್ಸ್ಟ್ ಕ್ವಶನ್ ಕೇಳೋದು ಅದೇ ಇತ್ತು. ನಿಮ್ಮ ರೆಸಲ್ಯೂಷನ್ ಏನಿದೆ? ಆ್ಯಕ್ಚುಲಿ ನಾನು ಇಷ್ಟು ವರ್ಷ ಸುಮ್ಮನೆ ಹೊಡ್ಕೊಂಡು ಕಾಲ ಕಳೆದುಬಿಟ್ಟಿದ್ದೀನಿ. ಅಟ್ಲೀಸ್ಟ್ ಈಗಾದರೂ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕು ಅನ್ನೋದು ನನ್ನೊಂದು ಏಮ್ ಇದೆ. ಆ ಏಮ್ನ ಫುಲ್ಫಿಲ್ ಮಾಡ್ಕೊಬೇಕು ಈ ವರ್ಷದಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಹಾಯ್, ನಿಮ್ಮ ಹೆಸರೇನು? ಯಾವ ಡಿಪಾರ್ಟ್ಮೆಂಟು? ತೇಜಸ್ ಅಂತ MSW ಡಿಪಾರ್ಟ್ಮೆಂಟ್. ಹೊಸ ವರ್ಷ ಬರ್ತಾ ಇದೆ, ಏನೇನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ಹೊಸ ವರ್ಷದ ದಿನ ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ನಮ್ಮ ಸೋಷಿಯಲ್ ವರ್ಕರ್ ಬಗ್ಗೆ ಏನಾರು ಸಮಸ್ಯೆ ಇದ್ದರೆ ಅವರಿಗೆ ರೂಲ್ ಮುಗಿಸೋದು, ಮತ್ತು ಕಮ್ಯುನಿಕೇಷನ್ ಮಾಡೋದು, ಹೊಸ ಹೊಸ ಸ್ಕಿಲ್ಸ್ ಕಲ್ತ್ಕೊಳ್ಳೋದು, ಇನ್ನೂ ಬೇಜಾನಿದ್ದಾವೆ. ಹೊಸ ವರ್ಷದ ದಿನ ಪಾರ್ಟಿ ಮಾಡಲ್ವಾ? ಮಾಡ್ತೀವಿ. ಯಾವ ಥರ ಪಾರ್ಟಿ? ಎಂಜಾಯ್ಮೆಂಟು, ಸಾಂಗ್ಸ್ ಹಾಕ್ಕೊಂಡು ಡ್ಯಾನ್ಸ್ ಮಾಡೋದು, ಕೊಂಡಿದ್ದಿಲ್ಲಾರನ್ನು ಕರ್ಕೊಂಬಂದು ಕುಣಿಸೋದು ಆ ಥರ. ಹಲೋ, ನನ್ನ ಹೆಸರು ಮನೋಹರಿ, ನಾನು MSW ಡಿಪಾರ್ಟ್ಮೆಂಟ್. ಹೊಸ ವರ್ಷ ಬರ್ತಾ ಇದೆ ಅಲ್ವಾ? ಏನೇನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀರೋ? ಹೊಸ ವರ್ಷದ ದಿನ ಏನೇನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಹೊಸ ವರ್ಷ ಬರ್ತಿದೆ, ಹೌದು. ನಾನೇನು ಜಾಸ್ತಿ ಪ್ಲ್ಯಾನ್ ಮಾಡಿಲ್ಲ. ಈ ವರ್ಷ ಪೀಸ್ಫುಲ್ಲಾಗಿ ಕಳಿಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ರೆಸಲ್ಯೂಷನ್ ಏನಂದರೆ ಸ್ಟಡೀಸಲ್ಲಿ ಇನ್ನೂ ಇಂಪ್ರೂವ್ ಆಗಬೇಕು, ಎಲ್ಲ ಕಡೆ ಸುತ್ತಾಡಬೇಕು ಅನ್ನೋದಷ್ಟೇ. ಒಳ್ಳೆ ರೆಸಲ್ಯೂಷನ್ ಇಟ್ಕೊಂಡಿದ್ದೀರಾ. ಆಲ್ ದ ಬೆಸ್ಟ್ ನಿಮ್ಮ ಸ್ಟಡೀಸ್ಗೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ತ್ರಿವೇಣಿ ಅಂತ, ನಾನು MSW ಡಿಪಾರ್ಟ್ಮೆಂಟ್ ಫಸ್ಟ್ ಇಯರ್. ಹೊಸ ವರ್ಷ ಬರ್ತಾ ಇದೆ, ಏನೇನೆಲ್ಲ ಅಂದ್ಕೊಂಡಿದ್ದೀರಾ? ಹೊಸ ವರ್ಷದ ದಿನ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಏನಿಲ್ಲ, ಫ್ರೆಂಡ್ಸ್ ಜೊತೆ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಅದಾದಮೇಲೆ ನಾವು ಹೋಟೆಲ್ಗೆ ಏನಾದರೂ ಹೋಗಿ ತಿನ್ಕೋಬೇಕು. ಸದ್ಯಕ್ಕೆ ಅಷ್ಟೇ. ಬಟ್ ನಾನು ನೆಕ್ಸ್ಟ್ ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ಲಾಸ್ಟ್ ಇಯರ್ ನನ್ನ ರಿಸಲ್ಟ್ ಸ್ವಲ್ಪ ಡಲ್ ಆಗಿತ್ತು. ಸೊ ಈ ಇಯರ್ ಇನ್ನೂ ಚೆನ್ನಾಗಿ ಓದಬೇಕು, ಚೆನ್ನಾಗಿ ರಿಸಲ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿದ್ರಲ್ಲ, ತುಮಕೂರು ಯೂನಿವರ್ಸಿಟಿಯಲ್ಲಿ ಓದ್ತಾ ಇರುವಂತಹ ಸ್ಟೂಡೆಂಟ್ಸ್ ಏನೇನೆಲ್ಲ ರೆಸಲ್ಯೂಷನ್ಗಳನ್ನ ಇಟ್ಕೊಂಡಿದ್ದಾರೆ, ಏನೇನೆಲ್ಲ ಹೊಸ ವರ್ಷಕ್ಕೆ ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿದ್ದಾರೆ ಅಂತ. ಅವರೆಲ್ಲರ ಪ್ಲ್ಯಾನ್ ಮತ್ತು ರೆಸಲ್ಯೂಷನ್ ಸಕ್ಸಸ್ ಆಗಲಿ ಅಂತ ಹೇಳ್ತಾ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಬಯಸ್ತಾ ಕ್ಯಾಮ್ರಾ ಪರ್ಸನ್ ಶಿವರಾಜ್ ಜೊತೆ ಸುಪ್ರೀತಾ, TUTV ತುಮಕೂರು.